ಲೋಕದಲ್ಲಿ ಅಧರ್ಮ ಎಂಬುದು ಹೆಚ್ಚಾಗಿ ಹೋಗಿದೆ. ಧರ್ಮ ಸ್ಥಾಪನೆಯಿಂದ ಆಗಬೇಕೆಂಬ ಕಾರಣಕ್ಕಾಗಿ ನಿನ್ನ ಕರೆಯಾಯಿತು. ಅದಕ್ಕಾಗಿ ಸರ್ವ ಶಿಕ್ಷೆಯನ್ನು ಅನುಗ್ರಹಿಸಿದ್ದೇನೆ ಮಗನೇ. ಸರಿಯಾಗಿ ಒಮ್ಮೆ ನನ್ನ ನೋಡಿದ್ಯಾ? ಮುಂದೆ ಬರುವುದು ಕಲಿಯುಗ. ಮಾನವರಿಗೆ ನಿಜರೂಪದಿಂದ ಕಾಣೋದಕ್ಕೆ ಅಸಾಧ್ಯದ ಮಾತು. ಅದಕ್ಕಾಗಿ ತೋರುವಂತ ಈ ಜ್ಯೋತಿರ್ಲಿಂಗದಲ್ಲಿ ಐಕ್ಯಾಗಿರುತ್ತೇನೆ. ಪಂಚಲೋಹದಿಂದ ನನ್ನೀ ರೂಪವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡು. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತೇನೆ. ಇಷ್ಟಲ್ಲದೆ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕು ಮಗನೇ. ಏನಪ್ಪ ಅದು? ಮಗನೇ ಶಂಕರ, ಇಷ್ಟಲ್ಲದೆ ನಿನ್ನಿಂದ ಒಂದು ಘನ ಕಾರ್ಯ ಆಗಬೇಕು ಮಗನೇ. ಏನಪ್ಪ ಅದು? ಇನ್ನೊಂದು ಸಂದರ್ಭದಲ್ಲಿ ಕೆಲ ಭಕ್ತನಾದ ಮೂಕಾಸುರನೇನು ನನಗೂ ಮಹಾರಣವೇ ಎಳೆದು ಹೋಯಿತು. ದೂರದಲ್ಲಿ ಮರಣಗೊಳಿಸಿದ ಸ್ಥಳ ಎಂಬುದು ಇದು ಪುಣ್ಯಕ್ಷೇತ್ರವಾಗಿದೆ. ಅದೇ ಮಾನಕಟ್ಟೆ ಎಂಬ ಕ್ಷೇತ್ರ. ಅಲ್ಲಿ ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾನೆ. ನೀನಲ್ಲಿವರೆಗೆ ಹೋಗಬೇಕು. ನಿನ್ನ ಕೈ ಸ್ಪರ್ಶದಿಂದ ಶಿಲೆಯಾಗಿ ಬಿದ್ದಂತವನಿಗೆ ದೈವತ್ವವನ್ನು ಕಳಿಸಬೇಕು. ಆ ಮಾನಕಟ್ಟ ಕ್ಷೇತ್ರದಲ್ಲಿ ಬ್ರಹ್ಮಲಿಂಗೇಶ್ವರನಾಗಿ ದೈವವಾಗಿ ಪ್ರತಿಷ್ಠಾಪನೆ ಮಾಡು. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತಾನೆ. ಅಷ್ಟೇ ಅಲ್ಲದೆ ನೋಡಿದ್ಯ ಮಗು, ವಿಶಾಲವಾದ ಕೋಲಮನ. ಮುಂದೊಂದು ಸಂದರ್ಭದಲ್ಲಿ ಇದು ಪುಣ್ಯಕ್ಷೇತ್ರವಾಗುತ್ತದೆ. ಅದೇ ಕೊಲ್ಲೂರು ಎಂಬ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮುಖಾಮುಖಿಯಾಗಿ ನೆಲೆನಿರುತ್ತೇನೆ. ಬಂದಂತ ಭಕ್ತಾದಿಗಳ ಆಸೆಯನ್ನು ಈಡೇರಿಸುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ.